ಬೆಂಗಳೂರಿಗೆ ಹೆಚ್ಚಿನ ಆದಾಯ ಉಪನಗರಗಳಿಂದ. ಉಪನಗರಕ್ಕೆ ಮೆಟ್ರೋ ಹಾಸ್ಯಾಸ್ಪದ ಅಂತ ತೇಜಸ್ವಿ ಸೂರ್ಯ. ಕಾಂಗ್ರೆಸ್ ಶಾಸಕರ ಕೆಂಗಣ್ಣಿಗೆ ಗುರಿಯಾದ ಬಿಜೆಪಿ ಸಂಸದ. ಬೆಂಗಳೂರಿನ ಆದಾಯದಲ್ಲಿ ಬಹುಪಾಲು ಕೊಡುಗೆ ಉಪನಗರಗಳಿಂದ ಸಿಗ್ತಾ ಇದ್ದು, ಈ ಜನರ ಬಹುವರ್ಷಗಳ ಬೇಡಿಕೆಗೆ ಮನ್ನಣೆಯನ್ನ ನೀಡಿ ಸರ್ಕಾರ ನಮ್ಮ ಮೆಟ್ರೋ ವಿಸ್ತರಣೆ ಪ್ರಸ್ತಾವನೆಯನ್ನು ಸಲ್ಲಿಸಿದೆ. ಆದರೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಈ ವಿಚಾರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇರೋದು ಉಪನಗರ ವ್ಯಾಪ್ತಿಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ, ಹೊಸಕೋಟೆ ಹಾಗೂ ಬಿಡದಿ, ಹಾರೋಹಳ್ಳಿ, ಅತ್ತಿಬೆಲೆ ಸೇರಿದಂತೆ ಉಪನಗರಗಳಿಗೆ 128 ಕಿಲೋಮೀಟರ್ ಮೆಟ್ರೋ ವಿಸ್ತರಣೆಗೆ ಬಿಎಂಆರ್ಸಿಎಲ್ ನಿರ್ಧರಿಸಿ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಿದ್ದು, ಅದರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಆದರೆ ಈಗ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಉಪನಗರಕ್ಕೆ ನಮ್ಮ ಮೆಟ್ರೋ ಯಾಕೆ, ಈ ಪ್ರಸ್ತಾಪ ಹಾಸ್ಯಾಸ್ಪದ, ಸಬರ್ಬನ್ ರೈಲ್ ಮಾಡುವುದು ಯೋಗ್ಯ ಎಂಬುದಾಗಿ ಹೇಳಿಕೆ ನೀಡಿದ್ದಲ್ಲದೆ ಎಕ್ಸ್ನಲ್ಲಿ ಪ್ರಚಾರ ಮಾಡಿರುವುದು ಉಪನಗರ ವ್ಯಾಪ್ತಿಯ ಶಾಸಕರು, ಸಂಸದರು ಹಾಗೂ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಬೆಂಗಳೂರು ನಗರದ ಆದಾಯ ಹಾಗೂ ಅಭಿವೃದ್ಧಿಯಲ್ಲಿ ಉಪನಗರದಲ್ಲಿ ವಾಸಿಸುವ ಜನರ ಕೊಡುಗೆ ಅಪಾರವಿದೆ. ದಿನನಿತ್ಯ ಬೆಂಗಳೂರಿಗೆ ಹೋಗಿ ಬರುವ ಬಹುಸಂಖ್ಯೆಯ ಜನರ ಬೇಡಿಕೆಯನ್ನು ಪೂರೈಸುವ ಸಮಯದಲ್ಲಿ ಬಿಜೆಪಿ ಸಂಸದರು ಅಭಿವೃದ್ಧಿ ವಿರೋಧಿ ಹೇಳಿಕೆ ನೀಡಿರುವುದು ಖಂಡನೀಯ. ನೆಲಮಂಗಲ, ಹೊಸಕೋಟೆಯಂತಹ ನಗರಗಳಿಂದ ಲಕ್ಷಾಂತರ ಜನರು ಬೆಂಗಳೂರು ನಗರಕ್ಕೆ ದಿನನಿತ್ಯ ಕೆಲಸ ಕಾರ್ಯಕ್ಕೆ ಸಂಚಾರವನ್ನು ಮಾಡ್ತಾ ಇದ್ದು, ಬೆಂಗಳೂರಿನ ಜನರು ಉಪನಗರದಲ್ಲಿ ಹೆಚ್ಚು ವಸತಿ ವ್ಯವಸ್ಥೆಯನ್ನ ಹೊಂದಿದ್ದಾರೆ. ಬೆಂಗಳೂರಿನ ಕೈಗಾರಿಕಾ ಪ್ರದೇಶ ವಿಸ್ತರಣೆಗೊಂಡಿದೆ. ಇಂತಹ ನಗರಕ್ಕೆ ಮೆಟ್ರೋ ವಿಸ್ತರಿಸುವುದಕ್ಕೆ ವಿರೋಧ ಸರಿಯಲ್ಲ ಅಂತ ಸಾರ್ವಜನಿಕರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.